35th question. Discipline is a thing of the past, sir. It's you or us ಅಂತ ಹೇಳ್ತಾ ಇರೋದು. Discipline is the thing of the past, sir. It's you or us ಅಂತ ಹೇಳ್ತಾ ಇದ್ದಾರೆ. ಓಕೆ, ಕ್ವಶನ್ಸ್ ನೋಡಿ. ಹೂ ಡಸ್ ಯು ರೆಫರ್ಸ್ ಟು ಅಂತ ಕ್ವಶನ್ ಎ ನಲ್ಲಿ ಕೇಳಿದ್ದಾರೆ. ಕ್ವಶನ್ ಬಿ ನಲ್ಲಿ ವೆನ್ ಡಿಡ್ ದ ಸ್ಪೀಕರ್ ಸೇ ಸೋ, ಸ್ಪೀಕರ್ ಇದನ್ನ ಯಾವಾಗ ಹೇಳಿದರು ಅಂತ ಕೇಳ್ತಾ ಇದ್ದಾರೆ. ಅಂಡ್ ಸಿ ನಲ್ಲಿ ವಾಟ್ ಟ್ರೇಟ್ ಡಸ್ ಇಟ್ ರಿವೀಲ್ ಅಬೌಟ್ ದ ಸ್ಪೀಕರ್. ಟ್ರೇಟ್ ಮೀನ್ಸ್ ಕ್ವಾಲಿಟಿ. ಸೊ ಇಲ್ಲಿ ಸ್ಪೀಕರ್ ಬಗೆಗೆ ಯಾವ ಕ್ವಾಲಿಟಿಯನ್ನ ಇದು ತೋರ್ಸತ್ತೆ, ಯಾವ ಗುಣಗಳನ್ನ ತೋರ್ಸತ್ತೆ ಅಂತ ಕೇಳ್ತಾ ಇದ್ದಾರೆ ಮಕ್ಕಳು. ಓಕೆನಾ? ಸೊ ಇವಾಗ ಆನ್ಸರ್ಸ್ ನೋಡೋಣವಾ. Here you refers to Columbus. You ಅಂತಂದ್ರೆ ಯಾರು? Columbus ಅಂತ. Columbus said discipline knows no buts. ಡಿಸಿಪ್ಲಿನ್ ಅಂತಂದ್ರೆ ಶಿಸ್ತುಗಳಿಗೆ ಆದರೆ ಅನ್ನುವಂತಹದ್ದು ಶಬ್ದ ಬರೋದಿಲ್ಲ ಅಂತ ಕೊಲಂಬಸ್ ಹೇಳ್ತಾನೆ. ಆವಾಗ ದೆನ್ ದ ಸ್ಪೀಕರ್ ಸೆಡ್ ದಿಸ್ ವರ್ಡ್ಸ್. ಓಕೆ, ದೆನ್ ದ ಸ್ಪೀಕರ್ ಸೆಡ್ ದಿಸ್ ವರ್ಡ್ಸ್. ಸ್ಪೀಕರ್ ಯಾರು ಇಲ್ಲಿ? ಫ್ರಾನ್ಸಿಸ್ಕೋ ಹೇಳಿರುವಂಥದ್ದು. ಸಿ, ಫ್ರಾನ್ಸಿಸ್ಕೋ ವಾಸ್ ಅನ್ ಅನ್ಡಿಸಿಪ್ಲಿನ್ಡ್ ಮ್ಯಾನ್. ಈ ಒಂದು ಶಬ್ದವು ಏನನ್ನ ತೋರಿಸಿಕೊಡುತ್ತೆ? ಡಿಸಿಪ್ಲಿನ್ ಈಸ್ ಅ ಥಿಂಗ್ ಆಫ್ ದ ಪಾಸ್ಟ್ ಅಂತ ಹೇಳಿರೋದು. ಓಕೆ, ಸೊ ಫ್ರಾನ್ಸಿಸ್ಕೋ ಹೇಳಿರುವಂಥದ್ದು ಇದು. ಫ್ರಾನ್ಸಿಸ್ಕೋ ಬಗ್ಗೆ ಇದು ಅಶಿಸ್ತಿನ ವರ್ತನೆಯನ್ನ ತೋರಿಸ್ತಾ ಇದೆ. ಅನ್ಡಿಸಿಪ್ಲಿನ್ಡ್ ಸೀಮೆನ್. He had no respect for Columbus. ಕೊಲಂಬಸ್ ಇಲ್ಲಿ ಕ್ಯಾಪ್ಟನ್ ಆಗಿರುವಂತ ವ್ಯಕ್ತಿ ಅಲ್ವಾ. ಸೊ ಆ ಕ್ಯಾಪ್ಟನ್ ಬಗೆಗೆ ಆತನಿಗೆ ಒಂದು ಗೌರವ ಇರಬೇಕಾಗಿತ್ತು. ಆದರೆ ಫ್ರಾನ್ಸಿಸ್ಕೋಗೆ ಕ್ಯಾಪ್ಟನ್ ಬಗ್ಗೆ ಗೌರವ ಇರಲಿಲ್ಲ. ಸೊ ಹಿ ಹ್ಯಾಡ್ ನೋ ರೆಸ್ಪೆಕ್ಟ್ ಟುವರ್ಡ್ಸ್ ಕೊಲಂಬಸ್ ಅನ್ನೋದನ್ನ ಇದು ತೋರಿಸ್ಕೊಡುತ್ತೆ. ಓಕೆ, so this sentence or dialogue shows that he was an undisciplined seaman. He had no respect for Columbus.